ಬೇಂದ್ರೆಯವರನ್ನು ಕುವೆಂಪು ಅವರು ಕೇಳ್ತಾರೆ, ನಾನು ಏರಿದ ಮಟ್ಟಕ್ಕೆ ನೀನು ಏರಬಲ್ಲೆಯಾ ಅಂತ. ಅಂದರೆ ಕುವೆಂಪು ಅವರು ಬರೆದಿದ್ದು ರಾಮಾಯಣ ದರ್ಶನಂ ಇರ್ಬೋದು, ಪಂಡಿತರಿಗೆ, ಪಾಮರರಿಗೆ, ತಿಳಿದವರಿಗೆ, ಅವ್ರಿಗೆ. ಆ ಟೈಮ್ನಲ್ಲಿ ತನಗೆ ಕುಳಿತು ಬೇಂದ್ರೆ ಅಜ್ಜ ಹೇಳ್ತಾನಂತೆ, ನಾನು ಇಳಿದ ಆಳಕ್ಕೆ ನೀ ಇಳಿಯಬಲ್ಲೆಯಾ ಅಂತ. ಅಂದರೆ ನಾನು ಎಷ್ಟು ಇಳಿದೀನಿ ಅಷ್ಟು ನೀನು ಇಳಿತೀಯಾ ಅಂತ. ಅಂದರೆ ಇವತ್ತು ಬೇಂದ್ರೆಯವರು ಬರೆದಂಥ ಹಾಡವು ನೋಡಿ, ಇನ್ನೂ ಯಾಕೆ ಬರಲಿಲ್ಲ ಅವ ಹುಬ್ಬಳ್ಳಿ ಧಾರವಾಡದವ, ಯಾತಕ ಯವ್ವ ಹುಬ್ಬಳ್ಳಿ ಧಾರವಾಡ, ಏನು ಕೊಡವ ಹುಬ್ಬಳ್ಳಿ ಮಠ, ಎಂಥ ಚಂದುಳ್ಳ ಕೊಡವ. ಹೀಗೆ ಪ್ರತಿಯೊಂದು ಹಾಡಿಗೂ ಕೂಡ ಜನರ ಮನಗಳ ಆಳದಲ್ಲಿ ಇಳಿದವು. ಬೇಂದ್ರೆಯವರ ಪರಿಸ್ಥಿತಿಯಲ್ಲಿ ಇವತ್ತು ಯಾವುದೇ ವ್ಯಕ್ತಿ ಏನೇ ಇದ್ದರೂ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿಬಿಡ್ತಾ ಇದ್ರು ಅವರು. ಅವರ ಕವಿತೆಯನ್ನು ನೋಡಿರ್ಬೋದು, ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡು. ಅವರು ತಮ್ಮ ದುಃಖದ ಸಮಯದಲ್ಲಿ ಬರೆದಂಥ ಕವನ ಅದು. ಇಳಿದು ಬಾ ತಾಯ ಇಳಿದು ಬಾ, ಇಳಿದು ಬಾ ತಾಯ ಇಳಿದು ಬಾ, ಇಳಿದು ಬಾ ತಾಯ ಇಳಿದು ಬಾ. ಓಪನ್ ಇರುತ್ತಲ್ಲ, ಹೋಗ್ಬೋದಲ್ಲ. ಮೇಡಮ್, ಅದು ಬೇಂದ್ರೆಯವರ ಉದ್ಯಾನವನ. ಬೇಂದ್ರೆಯವರ ಸಾಹಿತ್ಯಗಳಿಗೆ ಮತ್ತು ಕವನಗಳಿಗೆ ಸಾಕಷ್ಟು ಸ್ಫೂರ್ತಿಯನ್ನು ಕೊಟ್ಟಂಥ ಜಾಗ ಇದು. ಹಿಂದೆಲ್ಲ ಇದು ಅರಣ್ಯ ಪ್ರದೇಶ ರೀತಿಯದ್ದಾಗಿತ್ತು. ಈಗೆಲ್ಲ ಇಲ್ಲೇ ಮನೆಗಳಾದು ಆಧುನೀಕರಣಗೊಂಡಂಗೆ, ನಗರ ಬೆಳೀತಿದ್ದಂಗೆ ಎಲ್ಲವೂ ಕೂಡ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಬಂದು ಇದೆ. ಬೇಂದ್ರೆಯವರ ಸಾಧನೆಗೆ ಸ್ಫೂರ್ತಿಸಲೇ ಸಾಧನ ಕೇರಿ. ಮುಂಚೆಯಿಂದಲೇ ಇದಕ್ಕೆ ಹೆಸರು ಸಾಧನ ಕೇರಿ ಅಂತ. ಹೌದು ಹೌದು. ನೀರಿದ್ದು ಕಾರಂಜಿ ತರ. ಹಾಂ, ಕಾರಂಜಿ ಥರ. ಅವ್ರ ಮನೆ ಎದುರುಗಡೆಗೇನೆ ಕೆರೆ ಕಾಣಿಸುತ್ತೆ. ಹೌದು ಮೇಡಮ್. ಅವಾಗ ಖಾಲಿ ಜಾಗ ಇತ್ತು. ಹಾಂ, ಖಾಲಿ ಜಾಗ, ಎಲ್ಲ ಕೆರೆ, ಹಕ್ಕಿಗಳು. ಅವರ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅನ್ನೋ ಕವನವನ್ನು ಕೂಡ ಅವರು ಇಲ್ಲೇ ಕುಳಿತು ಇಲ್ಲಿ ಕೆರೆಯಲ್ಲಿ ಹಕ್ಕಿ ಹಾರೋದನ್ನು ನೋಡಿ ಬರೆದಿರುವಂಥದ್ದು. ಬೇಂದ್ರೆಯವರು ಮೂಲತಃ ಯಾವ ಫ್ಯಾಮಿಲಿಯಿಂದ ಬಂದವರು ಸರ್? ಅವ್ರ ತಂದೆ ತಾಯಿ ಏನಾಗಿದ್ರು? ಅವರು ಮರಾಠ ಬ್ರಾಹ್ಮಣ ಫ್ಯಾಮಿಲಿಯಿಂದ ಬಂದಂಥವರಾಗಿದ್ದರು ಮೇಡಮ್. ಅವ್ರ ತಂದೆ ತಾಯಿ ಏನಾಗಿ? ಅವ್ರ ತಂದೆಯವರು 11ನೇ ವಯಸ್ಸಿನಲ್ಲೇ ತೀರ್ಕೋತಾರೆ. ಏನಾಗಿ? ಆಗಿನ ಕಾಲದಲ್ಲಿ ರೋಗ ರುಜಿನ ಮುಂತಾದವುಗಳು ಇರ್ತಾವಲ್ಲ. ಕುವೆಂಪು ಮತ್ತು ಬೇಂದ್ರೆಯವರು ಎರಡೂ ಕೂಡ ಮೇರ ವ್ಯಕ್ತಿತ್ವಗಳು. ಅವರಿಬ್ಬರು ಕೂಡ ಸ್ನೇಹಪರದಿಂದ ಚರ್ಚೆಗಳನ್ನು ಮಾಡ್ತಾಯಿದ್ರು, ಬೇಂದ್ರೆಯವರು ಮತ್ತು ಕುವೆಂಪು ಅವರು. ಒಂದು ಸಲ ಕುವೆಂಪು ಅವರು ಮಾತಾಡಬೇಕಾದ್ರೆ ಬೇಂದ್ರೆಯವ್ರನ್ನ ಕೇಳ್ತಾರೆ, ಸುಮ್ಮನೆ ತಮಾಷೆಗೆ ಅವರವರನ್ನೇ ಹರಟೆ ಹೊಡಿಬೇಕಾದ್ರೆ, ನಾನು ಏರಿದ ಮಟ್ಟಕ್ಕೆ ನೀನು ಏರಬಲ್ಲೆಯಾ ಅಂಥೇಳಿ ಕೇಳ್ತಾರೆ. ಯಾರು? ಕುವೆಂಪು ಅವ್ರನ್ನ ಬೇಂದ್ರೆಯವರನ್ನು ಕುವೆಂಪು ಅವ್ರು ಕೇಳ್ತಾರೆ, ನಾನು ಏರಿದ ಮಟ್ಟಕ್ಕೆ ನೀನು ಏರಬಲ್ಲೆಯಾ ಅಂತ. ಅಂದರೆ ಕುವೆಂಪು ಅವರು ಬರೆದಿದ್ದು ರಾಮಾಯಣ ದರ್ಶನಂ ಇರ್ಬೋದು, ಪಂಡಿತರಿಗೆ, ಪಾಮರರಿಗೆ, ತಿಳಿದವರಿಗೆ, ಅವ್ರಿಗೆ. ಆ ಟೈಮ್ನಲ್ಲಿ ತನಗೆ ಕುಳಿತು ಬೇಂದ್ರೆ ಅಜ್ಜ ಹೇಳ್ತಾನಂತೆ, ನಾನು ಇಳಿದ ಆಳಕ್ಕೆ ನೀ ಇಳಿಯಬಲ್ಲೆಯಾ ಅಂತ. ಅಂದರೆ ನಾನು ಎಷ್ಟು ಇಳಿದೀನಿ ಅಷ್ಟು ನೀನು ಇಳಿತೀಯಾ ಅಂತ. ಅಂದರೆ ಇವತ್ತು ಬೇಂದ್ರೆಯವರು ಬರೆದಂಥ ಹಾಡವು ನೋಡಿ, ಇನ್ನೂ ಯಾಕೆ ಬರಲಿಲ್ಲ ಅವ ಹುಬ್ಬಳ್ಳಿ ಧಾರವಾಡದವ, ಯಾತಕ ಯವ್ವ ಹುಬ್ಬಳ್ಳಿ ಧಾರವಾಡ, ಏನು ಕೊಡವ ಹುಬ್ಬಳ್ಳಿ ಮಠ, ಎಂಥ ಚಂದುಳ್ಳ ಕೊಡವ. ಹೀಗೆ ಪ್ರತಿಯೊಂದು ಹಾಡಿಗೂ ಕೂಡ ಜನರ ಮನಗಳ ಆಳದಲ್ಲಿ ಇಳಿದವು. ಅದಕ್ಕೆ ಅವರು ಹೇಳಿದ್ದು, ನಾನು ಇಳಿದ ಆಳಕ್ಕೆ ನೀ ಇಳಿಯಬಲ್ಲೆಯಾ ಅಂತ. ಅದೇ ರೀತಿ ಇನ್ನು ಕುವೆಂಪು ಅವ್ರದ್ದು ಅದೊಂಥರ ಮೇರು ವ್ಯಕ್ತಿತ್ವ. ಅವರು ನಾನು ಏರಿದ ಮಟ್ಟಕ್ಕೆ ಏರಬಲ್ಲೆಯ ಅಂದರೆ ಅವರು ಪಂಡಿತರಿಗೆ, ಪಾಮರರಿಗೆ, ಅವರು ಇಂಗ್ಲೀಷ್ನಲ್ಲಿ ಬರೆದಂಥ ಕವನಗಳು ಇರ್ಬೋದು, ಕನ್ನಡದ ಸಾಹಿತ್ಯದ ಮೇರು ಗ್ರಂಥಗಳಿರ್ಬೋದು. ಅಂದರೆ ಇಬ್ಬರು ಕೂಡ ಇದು ಯಾವ ರೀತಿ ಅಂತಂದರೆ, ಒಂದು ಸಲ ಬ್ರಹ್ಮ ಮತ್ತು ವಿಷ್ಣು ಶಿವನ ಹತ್ರ ಬಂದು ಜಗಳಾಡ್ತಿರ್ತಾರೆ, ನಾನು ಹೆಚ್ಚು ನೀನು ಹೆಚ್ಚು ಅಂತೇಳಿ. ಅವಾಗ ಶಿವ ಹೇಳ್ತಾನೆ, ಯಾರು ಹೆಚ್ಚು ಯಾರು ಕಡಿಮೆ ಅನ್ನೋದನ್ನು ನಿರ್ಧಾರ ಮಾಡಿರಿ, ಇದನ್ನು ಮಾಡಿರಿ, ನಾನೊಂದು ಮೂರ್ತಿ ಆಗ್ತೀನಿ, ಯಾರು ನನ್ನ ಕೆಳಗಿನದನ್ನು ಹಿಡಿತೀರಿ ಅಂದರೆ ಆರಂಭ ಇರ್ತದಲ್ಲ, ಆಳಕ್ಕೆ ಇಳಿದು, ಯಾರು ನನ್ನ ತಲೆಯನ್ನು ಮುಟ್ತೀರಿ, ಯಾರು ನನ್ನ ಪಾದವನ್ನು ಮುಟ್ತೀರಿ ಅಂತ ಹೇಳಿದಾಗ ಒಬ್ಬರು ಶಿವನ ಲಿಂಗದ ಮೇಲ್ಮಟ್ಟಕ್ಕೆ ಇದನ್ನು ಮಾಡ್ತಾರೆ, ಅದು ತಲುಪೋಕೆ ಆಗಲ್ಲ. ಇನ್ನೊಂದು ದೇವರು ಕೆಳಮಟ್ಟಕ್ಕೆ ಇಳಿತಾ ಹೋಗ್ತಾರೆ ಪಾತಾಳ ಕಡೆಗೆ, ಅವ್ರನ್ನ ಮುಟ್ಟೋಕ್ಕೇ ಆಗಲ್ಲ. ಹಾಗೆ ಈ ಸಾಹಿತ್ಯದ ಎರಡು ಮೇರ ವ್ಯಕ್ತಿತ್ವಗಳು. ಬೇಂದ್ರೆ ಅವ್ರಿಗೆ ಜ್ಞಾನಪೀಠ ಸಿಕ್ಕಾಗ ಕೇಳ್ತಾರೆ ಅವರು, ಏನಂತಂದ್ರೆ ಹೇಗೆ ಇದು ಏನು ಅಂತ. ಅವಾಗ ಹೇಳ್ತಾರೆ,
ಕರ್ನಾಟಕಕ್ಕೆ ಒಂದು ಪೂರ್ಣ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು ಅಂತೇಳಿ ಬೇಂದ್ರೆ ಅವರು ಹೇಳ್ತಾರೆ. ಅದೇಗೆ ಸರ್ ನೀವು ಪಡೆದಿದ್ದು 2ನೇ ಜ್ಞಾನಪೀಠ ಪ್ರಶಸ್ತಿ ಅಲ್ವಾ ಅಂತ ಕೇಳಿದಾಗ ಬೇಂದ್ರೆ ಅವರು ಹೇಳ್ತಾರೆ, ಕುವೆಂಪು ಅವರು ಜ್ಞಾನಪೀಠ ಪ್ರಶಸ್ತಿ ಪಡೆದಾಗ ಅವರೊಂದಿಗೆ ಮತ್ತೊಬ್ಬ ಕವಿ ಹಂಚಿಕೊಂಡಿದ್ದ, ಮತ್ತೊಬ್ಬ ಸಾಹಿತಿ. ಈಗ ನಾನು ಒಂದು ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದೀನಿ, ನನ್ನ ಜೊತೆಗೂ ಬೇರೆ ಭಾಷೆಯ ಒಬ್ಬ ಕವಿ ಹಂಚ್ಕೊಂಡಿದ್ದಾನೆ. ನಮ್ಮ ಇಬ್ಬರದು ಅರ್ಧ ಅರ್ಧ ಸೇರಿಸಿದಾಗ ಒಂದು ಪೂರ್ಣ ಜ್ಞಾನಪೀಠ ಪ್ರಶಸ್ತಿ ಆಯಿತು ಅಂತೇಳಿ ಹೇಳ್ತಾರೆ ಅವರು. ಅಂದರೆ ಅವರು ಎಂಥ ವಾಗ್ಮಿಗಳಾಗಿದ್ದರು, ಅಲ್ಲೇ ಅವರು ಮೇಂಟೈನ್ ಮಾಡಿ ಅದಕ್ಕೆ ಒಂದು ಒಳ್ಳೆಯ ರೂಪ ಕೊಡುವಂಥದ್ದನ್ನು ಮುಂದೆ ಪ್ರಶ್ನೆ ಹುಟ್ಟಿದಾಗೇ ಮಾಡ್ತಕ್ಕಂತಹ ಚಾಕ್ಯತೆ, ಅದಕ್ಕೆ ಅವರನ್ನು ಶಬ್ದ ಗಾರುಡಿಗ ಅಂತೇಳಿ ಕರೆದಿದ್ದು. ಒಂದು ಸಲ ಮೇಡಮ್ ಬೇಂದ್ರೆ ಅವ್ರಿಗೆ ಸೋವಿಯತ್ದಿಂದ ಒಂದು ಇದು ಬರುತ್ತೆ. ಅಂದರೆ ಎಷ್ಟು ಬೇಂದ್ರೆ ಅವರು ನೇರ ನುಡಿ ನಿಷ್ಠುರತೆಯನ್ನು ಹೊಂದಿದ್ದರು ಮತ್ತು ತಾವು ಮಾಡ್ತಕ್ಕಂಥ ಕಾರ್ಯದಿಂದ ಅನುಕೂಲ ಆದರೆ ಅಷ್ಟೇ ಮಾಡಬೇಕು ಅನ್ನೋಂಥ ರೀತಿಯಿಂದ ಸೋವಿಯತ್ದಿಂದ ಅವರಿಗೆ ಒಂದು ಪತ್ರ ಬರುತ್ತೆ. ಏನಂತಂದರೆ, ನಾವು ನಮ್ಮ ಕವಿ ಸಮ್ಮೇಳನವನ್ನು ಮಾಡೋರಿದ್ದೀವಿ, ಸಾಹಿತ್ಯದ ಒಂದು ಸಂವಾದವನ್ನು ಏರ್ಪಾಡು ಮಾಡೋರಿದ್ದೀವಿ, ಅದಕ್ಕೆ ತಾವು ಬರಬೇಕು ಅಂತ ಅಲ್ಲಿಂದ ಸೋವಿಯತ್ದಿಂದ ಆಹ್ವಾನ ಬರುತ್ತೆ. ಆವಾಗ ಬೇಂದ್ರೆ ಅವರು ನಯವಾಗಿ ಅದನ್ನು ನಿರಾಕರಿಸ್ತಾರೆ. ಏನಂತಂದರೆ, ನನ್ನ ಭಾಷೆ ಅವ್ರಿಗೆ ಬರೋದಿಲ್ಲ, ಅವ್ರ ಭಾಷೆ ನನಗೆ ಬರೋದಿಲ್ಲ, ನಾ ಹೇಳಿದ್ದು ಅವ್ರಿಗೆ ಅರ್ಥ ಆಗೋದಿಲ್ಲ, ಅವ್ರು ಹೇಳಿದ್ದು ನನಗೆ ಅರ್ಥ ಆಗೋದಿಲ್ಲ, ನನ್ನ ಸಾಹಿತ್ಯ ಪ್ರಕಾರನ ಬೇರೆ, ಅವ್ರ ಸಾಹಿತ್ಯ ಪ್ರಕಾರನ ಬಂದು ಬೇರೆ, ನಾನು ಅಲ್ಲಿ ಬಂದು ಏನು ಮಾಡಲಿ? ಇದೆಲ್ಲ ಧನದ ವ್ಯಯ, ಹಣದ ಮತ್ತು ಸಮಯದ ವ್ಯಯ, ಅದಕ್ಕೆ ನನಗೆ ಬರೋಕ್ಕಾಗೋದಿಲ್ಲ ಅಂಥೇಳಿ ಅವರು ಮರಳಿ ಉತ್ತರವನ್ನು ಬರೀತಾರೆ ಬೇಂದ್ರೆ ಅವರು. ಅಂದರೆ ಅವರು ಯಾವುದರಿಂದ ಪ್ರೊಡಕ್ಟಿವಿಟಿ ಇತ್ತು, ಈ ಥರ ಅವರು ವಿಚಾರ ಮಾಡ್ತಾಯಿದ್ರು. ಮೇಡಮ್, ಈ ಹೊಸ ಕವಿಗಳಿಗೆ ಇವ್ರಿಗೆಲ್ಲ ಬರ್ರಿ ಆ ಕಡೆನ ಹೋಗೋಣ. ಬೇಂದ್ರೆ ಅವರು ಒಂದು ಸ್ಫೂರ್ತಿ ಎಲ್ಲರಿಗೂ ಕೂಡ. ಅವರು ಹೇಳ್ತಾರೆ, ಒಬ್ಬಳು ಹೆಣ್ಮಗಳು ಬಂದು ಬೇಂದ್ರೆ ಅವ್ರನ್ನ ಕೇಳ್ತಾರೆ, ಅಜ್ಜ ಕವಿ ಅನ್ಸ್ಕೋಬೇಕಂದ್ರೆ ಎಷ್ಟು ಕವನ ಬರಿಬೇಕು ಅಂತ. ಅವಾಗ ಬೇಂದ್ರೆ ಅವರು ಒಂದು ಮಾತು ಹೇಳ್ತಾನೆ, ಮಗಳ ತಾಯಿ ಅನ್ಸ್ಕೋಬೇಕಾದ್ರೆ ಎಷ್ಟು ಮಕ್ಕಳು ಹಡಿಬೇಕವ ಅಂತ ಕೇಳ್ತಾರೆ. ಅಂದರೆ ಈಗಿನವರೆಲ್ಲ ನಿರಂತರವಾಗಿ ಕವಿತೆ ಬರೆದ್ರೆ, ನಿರಂತರವಾಗಿ ಕೃಷಿ ಏನು ಸಾಹಿತ್ಯ ಕೃಷಿ ಮಾಡ್ತಾಯಿದ್ರೆ ಮಾತ್ರ ಕವಿ ಅಂತ ಕರೆಯುವಂಥವನು, ನಿರಂತರವಾಗಿ ಹಾಡ ಬರಿಬೇಕು ಅಂತ. ಅಂದರೆ ಬೇಂದ್ರೆ ಅವರು ಸಾಹಿತ್ಯದ ಒಲವಿರುವಂಥವ್ರಿಗೂ ಕೂಡ ಹೇಳಿಬಿಟ್ರು, ಒಂದೇ ಹಾಡು ಬರೆದ್ರೂ ಕೂಡ ನೀನು ಕವಿ ಅನ್ನುವಂಥ ಭಾವನೆಯನ್ನು ತುಂಬಿದರು. ಅಂದರೆ ಆ ಹೆಣ್ಮಗಳು ಇಷ್ಟ ಕೇಳ್ತಾಳೆ, ಅಜ್ಜ ಕವಿ ಅನ್ಸ್ಕೋಬೇಕಂದ್ರೆ ಎಷ್ಟು ಕವನ ಬರಿಬೇಕು? ಆಗ ಬೇಂದ್ರೆ ಅವ್ರು ಹೇಳ್ತಾರೆ ಅಂತಂದ್ರೆ, ಮಗಳ ತಾಯಿ ಅನ್ನಿಸ್ಬೇಕಾದ್ರೆ ಎಷ್ಟು ಮಕ್ಕಳು ಹಡಿಬೇಕು ಅಂತ. ಅಂದರೆ ಒಂದು ಕವನ ಬರೆದ್ರೂ ಆತ ಕವಿ, ಸಾಕಷ್ಟು ಬರೆದ್ರೂ ಆತ ಕವಿ. ಆನಂತರ ಬೇಂದ್ರೆ ಅವರು ಹೇಗಂತಂದ್ರೆ, ಕವನ ಬರಿಬೇಕಾದ್ರೆ ಅವರು ಕವಿ ಅನ್ನಿಸ್ಕೋಬೇಕಾದ್ರೆ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಯಾವ ರೀತಿ ಕವನಗಳನ್ನು ಬರಿಬೇಕು ಇದು ಅಂತ ಕೇಳಿದಾಗ ಬೇಂದ್ರೆ ಅವರು ಒಂದು ಮಾತು ಹೇಳ್ತಾರೆ, ನೀ ಹಿಡಿತನಂತ ಹೊಂಟಾಗ ಅದು ನಿನಗೆ ಸಿಗೋದಿಲ್ಲ, ಅದನ್ನು ನಿನ್ನ ಹುಡ್ಕೊಂಡು ಬಂದಾಗ ಅದನ್ನು ನೀನು ಬಿಡಬಾರ್ದು ಅಂತ ಹೇಳ್ತಾರೆ. ಅಂದರೆ ಈಗ ಸಾಕಷ್ಟು ಕವಿತೆಗಳನ್ನು ಬರೆಯೋವ್ರದ್ದು ಅಥವಾ ಸಾಹಿತ್ಯ ರಚನೆ ಮಾಡೋರು, ಏನೋ ಒಂದು ನೆನಪು ಮಾಡ್ಕೊಂಡಿದ್ದೆ, ನಾನು ಅದನ್ನು ಬರೆದಿಡಬೇಕಾಗಿತ್ತು, ಅದು ಮತ್ತೊಂದು ಕ್ಷಣಕ್ಕೆ ನೆನಪೇ ಬರೋಲ್ಲ, ನಾವು ಎಷ್ಟೋ ನೆನಪು ಮಾಡ್ಕೊಂಡ್ರು. ಅದಕ್ಕೆ ಬೇಂದ್ರೆ ಅವರು ಭಾಳ ಚೆನ್ನಾಗಿ ಹೇಳ್ತಾರೆ, ನೀ ಹುಡುಕ್ತನಂತ ಹೊಂಟಾಗ ಅದು ನಿನಗೆ ಸಿಗೋದಿಲ್ಲ, ಅದನ್ನು ನೀನು ಹುಡ್ಕೊಂತ ಬಂದಾಗ ಅದನ್ನು ನೀನು ಬಿಡಬಾರ್ದು ಅಂತ ಹೇಳ್ತಾರೆ ಅವರು. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ, ಕವಿಗೆ ತಾನು ಕವಿ ಅನ್ಸ್ಕೋಬೇಕಾದ್ರೆ, ಸಾಹಿತ್ಯ ಅನ್ಸ್ಕೋಬೇಕಾದ್ರೆ ತನ್ನಲ್ಲಿ ಏನು ಆಲೋಚನೆ ಮಾಡ್ತಾವೆ, ಏನು ನೆನಪು ಬರ್ತದೆ, ಅದನ್ನು ಆಗಲೇ ಬರೆದಿಡಬೇಕು ಅನ್ನುವಂಥದ್ದನ್ನು ತುಂಬ ಮಾರ್ಮಿಕವಾಗಿ ಬೇಂದ್ರೆ ಅವರು ಹೇಳ್ತಾರೆ. ಬೇಂದ್ರೆ ಅವರ ಪರಿಸ್ಥಿತಿಯಲ್ಲಿ ಇವತ್ತು ಯಾವುದೇ ವ್ಯಕ್ತಿ ಏನೇ ಇದ್ದರೂ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿಬಿಡ್ತಾಯಿದ್ರು ಅವರು. ಅವರ ಕವಿತೆಯನ್ನು ನೋಡಿರ್ಬೋದು, ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡು. ಅವರು ತಮ್ಮ ದುಃಖದ ಸಮಯದಲ್ಲಿ ಬರೆದಂಥ ಕವನ ಅದು. ಅವರ ಹೆಂಡತಿ ಬೇಂದ್ರೆಯವರ ಅಣ್ಣ ನೋಡಿ ತಮ್ಮ ದುಃಖವನ್ನು ಸಹಿಸ್ಕೋತಿರ್ತಾರೆ. ಅವಾಗ ಬೇಂದ್ರೆಯವರನ್ನು ನೋಡಿ ನಾನು ದುಃಖ ಮಾಡ್ಕೋದ್ರಿಂದ ಬೇಂದ್ರೆಯವರು ಕೂಡ ಅವರ ಮಗ ತೀರ್ಕೊಂಡಾಗ ಅದಕ್ಕೆ ಅವ್ರು ಬರೀತಾರೆ, ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡಿದರೆ ನನ್ನ ತಿರುಗಿ ನಾ ಹೆಂಗೆ ನೋಡಲಿ ನಿನ್ನ, ತುಟಿ ಕಚ್ಚಿ ಹಿಡಿಯದಿರು ಬಿಕ್ಕ ಅತ್ತಾರೆ ಹತ್ತು ಬಿಡು ಹೊಣಲು ಬರಲಿ ನಕ್ಯಾಕ ಮರಸತಿ ಇದು ದುಃಖ ಅಂತ ಬರೀತಾರೆ. ಅಂದರೆ ದುಃಖವನ್ನು ಯಾವ ರೀತಿ ಹೇಳ್ಕೊಟ್ಟಿದ್ದಾರೆ. ಆ ನಂತರ ಅವರು ಹೆಂಗೆ ಜೀವನವನ್ನು ತೊಗೊಂಡಿದ್ರಂದರೆ, ಅವರು 9 ಮಕ್ಕಳಲ್ಲಿ ಪಾಂಡುರಂಗ ಬೇಂದ್ರೆಯವರು ಉಳಿತಾರೆ, ಅದಾದ ನಂತರ ವಾಮನ ಬೇಂದ್ರೆಯವರು ಉಳ್ಕೋತಾರೆ, ಮತ್ತೊಬ್ಬರು ಹೆಣ್ಮಗಳು ಉಳ್ಕೋತಾರೆ. 9 ಮಕ್ಕಳಲ್ಲಿ 6 ಮಕ್ಕಳು ತೀರ್ಕೋತಾವೆ ಅವರು.
ಎಲ್ಲ ಚಿಕ್ಕ ಚಿಕ್ಕ 7 ವರ್ಷದಲ್ಲಿ 11 ವರ್ಷದಲ್ಲಿ. ಏನಾಗಿ? ಆವಾಗಿನ ಕಾಲದ ಇದಲ್ಲ, ರೋಗ ರುಜಿನ ಮುಂತಾದವುಗಳು ಬರ್ತಿರ್ತಾವೆ. ಆಗ ವೈದ್ಯಕೀಯ ಸೌಲಭ್ಯವೂ ಕೂಡ ಇಷ್ಟಿರೋದಿಲ್ಲ. ಆಗ ಬೇಂದ್ರೆ ಅಜ್ಜ ಒಂದು ಮಾತು ಹೇಳ್ತಾರೆ ಅವ್ರದ್ದು, ಶಿವಣ ಡಂಗೂರ ಅನ್ನುವಂಥ ಕವಿತೆಯಲ್ಲಿ ಹೇಳ್ತಾರೆ ಅವರು. ಏನಂತಂದರೆ, ಶಿವ ಬೇಂದ್ರೆ ಮಾಸ್ತರ್ಗೆ 9 ಮಕ್ಕಳನ್ನ ಮಂಜೂರು ಮಾಡಿದ್ದ. ಆದ್ರೆ ಈ ಬಡ ಮಾಸ್ತರ್ಗೆ ಎಲ್ಲ ಮಕ್ಕಳ ಸಾಕಾಕ ಆಗೋದಿಲ್ಲ ಅಂತ ತಿಳಿದ 6 ಮಕ್ಕಳ ವಾಪಸ್ ಪಡೆದ ಅಂತ ಹೇಳ್ತಾರೆ. ಅಂತ ನೋವಲ್ಲು ಅಂತ ಕವಿತೆನ ಬರಿತಾ ಇದ್ದ. ಹೌದು, ಅಂದರೆ ತಮ್ಮ ಕಡಿಮೆ ಪೇಮೆಂಟ್ನಲ್ಲಿ ಎಷ್ಟು ಮಕ್ಕಳೆಲ್ಲ ಸಾಕಾಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಕನಿಕರ ಪಟ್ಟು ದೇವರನ್ನೇ ತಾನು ಮಂಜೂರು ಮಾಡಿದ ಮಕ್ಕಳನ್ನು ವಾಪಸ್ ಪಡೆದ ಅನ್ನೋ ಥರ ಹೇಳ್ತಾರೆ. ಅಂದರೆ ಅವರು ತಮ್ಮ ಜೀವನವನ್ನು ಎಷ್ಟು ಸ್ಪೋರ್ಟಿವ್ ಆಗಿ ತಗೋತಿದ್ರು ನೋಡಿ. ಎಲ್ಲರೂ ಹೇಳ್ತಾರೆ, ಅನೇಕ ರಾಜಮನೆತನಗಳು ಕೂಡ ತಮ್ಮ ಮಕ್ಕಳ ಸಾವಿನಿಂದಲೇ ಹಾಳಾಗಿ ಹೋಗ್ಬಿಟ್ಟಿವೆ. ಪುತ್ರ ಶೋಕಂ ನಿರಂತರಂ ಅಂತಾರೆ. ಅಂಥ ದುಃಖವನ್ನು ಇಟ್ಟುಕೊಂಡು ಕೂಡ ಯಾವ ರೀತಿ ಮನುಷ್ಯ ಬಾಳ್ತಾನೆ ಅನ್ನೋದನ್ನು ಬೇಂದ್ರೆ ಅವ್ರು ತೋರಿಸ್ಕೊಟ್ರು. ಇವತ್ತು ಎಷ್ಟೋ ಜನ ಖಿನ್ನತೆಯಿಂದ ಒಂದು ಚಿಕ್ಕ ಪುಟ್ಟ ಏನಾದರೂ ಆದರೆ ಇದನ್ನು ಮಾಡ್ತಾರೆ, ಜೈಲು ಶಿಕ್ಷೆ ಅನುಭವಿಸ್ತಾರೆ. ಇವರು ಎಲ್ಲೆಲ್ಲೂ ಜಾಬ್ಗಳನ್ನ ಕಳ್ಕೊತಾರೆ. ಪುಣಾದಲ್ಲಿ ಜಾಬ್ ಮಾಡ್ತಾರೆ, ಸೊಲ್ಲಾಪುರದಲ್ಲಿ ಮಾಡ್ತಾರೆ, ಗದಗ್ನಲ್ಲಿ ಮಾಡ್ತಾರೆ. ಎಲ್ಲ ಕಡೆ ಮಾಡಿದರೂ ಕೂಡ ಅವ್ರ ಪರಿಸ್ಥಿತಿ ಬೇರೆ ಯಾರಿಗೋ ಬಂದಿತ್ತು ಅಂದ್ರೆ ಅವ್ರು ಏನೋ ಒಂದು ಆಗಿಬಿಡ್ತಾಯಿದ್ರು. ಆದರೆ ಬೇಂದ್ರೆ ಅಜ್ಜ ಭಾಳ ಗಟ್ಟಿ. ಇದು ಅವ್ರ ವ್ಯಕ್ತಿತ್ವ. ಇನ್ನೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರ ಬೇರೆ ಬೇರೆ ಕಥೆಗಳನ್ನು ಹೇಳ್ತಾ ಹೋಗ್ತೀನಿ. ಇದನ್ನ ಯಾವಾಗ ನಿರ್ಮಾಣ ಮಾಡಿದ್ದು ಸರ್? ಇದನ್ನು ಇತ್ತೀಚೆಗೆ ಮಾಡಿದ್ದು ಮೇಡಮ್. 2013ರಲ್ಲಿ ನಿರ್ಮಾಣ. ಹೌದು ಮೇಡಮ್. ಅನ್ಸುತ್ತೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಹಾಂ, ಇದನ್ನು ಬಯಲು ರಂಗಮಂದಿರ ಮಾಡಿದ್ದಾರೆ ಮೇಡಮ್. ಈ ಕಡೆ ಬನ್ನಿ. ಈ ಕೆರೆ ದಂಡೆ ಮೇಲೆ ಎಲ್ಲ ಕಡೆ ಕೂತ್ಕೊಂಡು ನಾಟಕ ನೋಡ್ಬೋದು. ಇಲ್ಲಿ ಅಲ್ಲಿ ಏನು ಕಾಣ್ತಾ ಇದೆಯಲ್ಲ ನಡುಗಡ್ಡೆ ಮೆಂಟಲ್, ಅಲ್ಲೇ ಬಯಲು ನಾಟಕವನ್ನು ಮಾಡ್ಬೋದು. ಇಲ್ಲೆಲ್ಲ ಕಡೆ ಸುತ್ತು ಕಡೆ ಕೂತ್ಕೊಂಡು ನೋಡ್ಬೋದು. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.